ಓಂ ಶಾಂತಿ. ಇಂದಿನ ದಿನಾಂಕ 10/11/2024. ಅವ್ಯಕ್ತ ಬಾಪ್ದಾದ ರಿವೈಸ್ ದಿನಾಂಕ 14/11/2. ಬ್ರಾಹ್ಮಣ ಜೀವನದ ಫೌಂಡೇಶನ್ ಮತ್ತು ಸಫಲತೆಗೆ ಆಧಾರ ನಿಶ್ಚಯ ಬುದ್ಧಿ. ಇಂದು ಸಮರ್ಥ ತಂದೆಯು ತನ್ನ 4 ಕಡೆಯ ಸಮರ್ಥ ಮಕ್ಕಳು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗು ಸಮರ್ಥನಾಗಿ ತಂದೆಯ ಸಮಾನರಾಗುವ ಶ್ರೇಷ್ಠ ಪುರುಷಾರ್ಥದಲ್ಲಿ ತೊಡಗಿದ್ದಾರೆ. ಮಕ್ಕಳ ಆಸಕ್ತಿಯನ್ನು ನೋಡಿ ಬಾಪ್ ದಾದಾರವರು ಸಹ ಹರ್ಷಿತರಾಗುತ್ತಿದ್ದಾರೆ. ಮಕ್ಕಳ ಈ ದೃಢ ಸಂಕಲ್ಪ ಬಾಪ್ ದಾದಾರವರಿಗೂ ಸಹ ಪ್ರಿಯವಾಗುತ್ತದೆ. ಬಾಪ್ ದಾದಾರವರಂತೂ ಮಕ್ಕಳಿಗೆ ತಂದೆಗಿಂತಲೂ ಸಹ ಮುಂದೆ ಹೋಗಬಹುದೆಂದು ಹೇಳುತ್ತೇವೆ. ಏಕೆಂದರೆ ನೆನಪಾರ್ಥದಲ್ಲೂ ಸಹ ತಂದೆಯ ಪೂಜೆ ಒಂದೇ ಸಿಂಗಲ್ ಆಗಿದೆ. ನೀವು ಮಕ್ಕಳ ಪೂಜೆ ಡಬಲ್ ಆಗಿದೆ. ಬಾಪ್ ದಾದಾರವರ ಕಿರೀಟವೂ ಸಹ ಆಗಿದ್ದೀರಿ. ಬಾಪ್ ದಾದಾ ಮಕ್ಕಳ ಸ್ವಮಾನವನ್ನು ನೋಡಿ ಬಲೆ ಶ್ರೇಷ್ಠ ಸ್ವಮಾನಧಾರಿ ಸ್ವರಾಜ್ಯಧಾರಿ ಮಕ್ಕಳೇ ಬಲೆ ಎಂದು ಹೇಳುತ್ತಾರೆ. ಪ್ರತಿಯೊಬ್ಬ ಮಗುವಿನ ವಿಶೇಷತೆಯು ತಂದೆಗೆ ಪ್ರತಿಯೊಬ್ಬ ಮಗುವಿನಲ್ಲಿ ಹೊಳೆಯುತ್ತಿರುವ ರೂಪದಲ್ಲಿ ಕಂಡುಬರುತ್ತದೆ. ನೀವು ನಿಮ್ಮ ವಿಶೇಷತೆಯನ್ನು ತಿಳಿದು ಅರ್ಥ ಮಾಡಿಕೊಂಡು ಸೇವೆಯಲ್ಲಿ ಉಪಯೋಗಿಸುತ್ತಾ ಹೋಗಿ. ಪರಿಶೀಲನೆ ಮಾಡಿಕೊಳ್ಳಿ. ನಾನು ಪ್ರಭು ಪ್ರಿಯ ಪರಿವಾರದ ಪ್ರಿಯ ಎಲ್ಲಿಯವರೆಗೆ ಆಗಿದ್ದೇನೆ. ಏಕೆಂದರೆ ಸಂಗಮ ಯುಗದಲ್ಲಿ ತಂದೆಯು ಬ್ರಾಹ್ಮಣ ಪರಿವಾರ ರಚಿಸುತ್ತಾರೆ ಅಂದಾಗ ಪ್ರಭು ಪ್ರಿಯ ಮತ್ತು ಪರಿವಾರದ ಪ್ರಿಯ ಎರಡೂ ಅವಶ್ಯಕತೆ ಇದೆ. ಇಂದು ಬಾಪ್ ದಾದಾರವರು ಸರ್ವ ಮಕ್ಕಳ ಬ್ರಾಹ್ಮಣ ಜೀವನದ ಅಡಿಪಾಯವನ್ನು ಫೌಂಡೇಶನ್ ನೋಡುತ್ತಿದ್ದಾರೆ. ಫೌಂಡೇಶನ್ ಆಗಿದೆ ನಿಶ್ಚಯ ಬುದ್ಧಿ. ಆದ್ದರಿಂದ ಎಲ್ಲಿ ನಿಶ್ಚಯ ಬುದ್ಧಿ ಇದೆ, ಪ್ರತಿಯೊಂದು ಸಂಕಲ್ಪದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ವಿಜಯವಿದ್ದೇ ಇದೆ. ಸಫಲತೆಯು ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ತಾನಾಗಿಯೇ ಮತ್ತು ಸಹಜವಾಗಿ ಪ್ರಾಪ್ತಿಯಾಗುತ್ತದೆ. ಜನ್ಮಸಿದ್ಧ ಅಧಿಕಾರಕ್ಕಾಗಿ ಕಷ್ಟಪಡುವ ಅವಶ್ಯಕತೆ ಇಲ್ಲ. ಸಫಲತೆ ಬ್ರಾಹ್ಮಣ ಜೀವನದ ಕೊರಳಿನ ಹಾರವಾಗಿದೆ. ಬ್ರಾಹ್ಮಣ ಜೀವನ ಸಫಲತಾ ಸ್ವರೂಪ ಆಗಿಯೇ ಇದೆ. ಸಫಲತೆಯು ಆಗುತ್ತದೆಯೋ ಅಥವಾ ಇಲ್ಲವೋ ಎಂಬ ಪ್ರಶ್ನೆಯು ಬ್ರಾಹ್ಮಣ ಜೀವನದಲ್ಲಿ ಇಲ್ಲವೇ ಇಲ್ಲ. ನಿಶ್ಚಯ ಬುದ್ಧಿ ಸದಾ ತಂದೆಯ ಕಂಬೈನ್ಡ್ ಆಗಿದೆ. ಎಲ್ಲಿ ತಂದೆಯು ಕಂಬೈನ್ಡ್ ಇದ್ದಾರೆ ಅಲ್ಲಿ ಸಫಲತೆಯು ಸದಾ ಪ್ರಾಪ್ತಿ ಇದೆ. ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ. ಸಫಲತಾ ಸ್ವರೂಪ ಎಷ್ಟರ ಮಟ್ಟಿಗೆ ಆಗಿದ್ದೇನೆ. ಒಂದು ವೇಳೆ ಸಫಲತೆಯಲ್ಲಿ ಪರ್ಸೆಂಟೇಜ್ ಇದ್ದರೆ ಅದಕ್ಕೆ ಕಾರಣ ನಿಶ್ಚಯದಲ್ಲಿ ಪರ್ಸೆಂಟೇಜ್ ಇದೆ. ನಿಶ್ಚಯ ಕೇವಲ ತಂದೆಯಲ್ಲಿ ಇದೆ. ಇದಂತೂ ಬಹಳ ಒಳ್ಳೆಯದು. ಆದರೆ ನಿಶ್ಚಯ ತಂದೆಯಲ್ಲಿ ನಿಶ್ಚಯ, ಸ್ವಯಂನ ಮೇಲೆ ನಿಶ್ಚಯ, ಡ್ರಾಮಾದ ಮೇಲೆ ನಿಶ್ಚಯ, ಜೊತೆಗೆ ಪರಿವಾರದಲ್ಲೂ ನಿಶ್ಚಯ. ಈ 4 ಪ್ರಕಾರದ ನಿಶ್ಚಯದ ಆಧಾರದಿಂದ ಸಫಲತೆ ಸಹಜ ಮತ್ತು ಸ್ವತಃವಾಗಿಯೇ ಇದೆ. ತಂದೆಯಲ್ಲಿ ನಿಶ್ಚಯ ಎಲ್ಲ ಮಕ್ಕಳಲ್ಲಿಯೂ ಇದೆ. ಆದ್ದರಿಂದಲೇ ಇಲ್ಲಿಗೆ ಬಂದಿದ್ದೀರಿ. ತಂದೆಗೂ ಸಹ ತಮ್ಮೆಲ್ಲರ ಮೇಲೆ ನಿಶ್ಚಯವಿದೆ. ಆದ್ದರಿಂದ ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಆದರೆ ಬ್ರಾಹ್ಮಣ ಜೀವನದಲ್ಲಿ ಸಂಪನ್ನ ಅಥವಾ ಸಂಪೂರ್ಣರಾಗಲು ಸ್ವಯಂನಲ್ಲೂ ಸಹ ನಿಶ್ಚಯ ಅವಶ್ಯಕವಾಗಿದೆ. ಬಾಪ್ ದಾದಾರವರ ಮೂಲಕ ಪ್ರಾಪ್ತಿಯಾದ ಶ್ರೇಷ್ಠ ಆತ್ಮನ ಸ್ವಮಾನ ಸದಾ ಸ್ಮೃತಿಯಲ್ಲಿರಲಿ. ನಾನು ಪರಮಾತ್ಮನ ಮೂಲಕ ಸ್ವಮಾನಧಾರಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಸಾಧಾರಣ ಆತ್ಮನಲ್ಲ, ಪರಮಾತ್ಮ ಸ್ವಮಾನಧಾರಿ ಆತ್ಮ. ಸ್ವಮಾನ ಪ್ರತಿಯೊಂದು ಸಂಕಲ್ಪ ಪ್ರತಿ ಕರ್ಮದಲ್ಲಿ ಸಫಲತೆಯನ್ನು ಕೊಡಿಸುತ್ತದೆ. ಸಾಧಾರಣ ಕರ್ಮ ಮಾಡುವ ಆತ್ಮನನ್ನು ಸ್ವಮಾನಧಾರಿ ಆತ್ಮನಾಗಿದ್ದೇನೆ ಅಂದಾಗ ಪ್ರತಿಯೊಂದು ಕರ್ಮದಲ್ಲಿ ಸ್ವಮಾನ ತಮಗೆ ಸಫಲತೆಯನ್ನು ಸಹಜವಾಗಿ ನೀಡುತ್ತದೆ. ಸ್ವಯಂನಲ್ಲಿ ನಿಶ್ಚಯದ
ಚಿಹ್ನೆಯಾಗಿದೆ. ಸಫಲತೆ ಅಥವಾ ವಿಜಯ. ಹಾಗೆಯೇ ತಂದೆಯಲ್ಲೂ ಸಹ ಪಕ್ಕಾ ನಿಶ್ಚಯವಿದೆ. ಅದರ ವಿಶೇಷತೆಯಾಗಿದೆ ನಿರಂತರ ನಾನು ತಂದೆಯವನ್ನು ಮತ್ತು ತಂದೆ ನನ್ನವರು. ಇದು ನಿರಂತರ ವಿಜಯದ ಆಧಾರವಾಗಿದೆ. ನನ್ನ ಬಾಬಾ ಕೇವಲ ಬಾಬಾ ಅಲ್ಲ, ನನ್ನ ಬಾಬಾ ನನ್ನದರ ಮೇಲೆ ಅಧಿಕಾರವಿರುತ್ತದೆ ಅಂದಾಗ ನನ್ನ ಬಾಬಾ ನಿಶ್ಚಯ ಬುದ್ಧಿ ಆತ್ಮ ಸದಾ ಸಫಲತೆಯ ವಿಜಯದ ಅಧಿಕಾರಿಯಾಗಿದ್ದಾರೆ. ಹಾಗೆಯೇ ಡ್ರಾಮಾದಲ್ಲಿಯೂ ಸಹ ಸಂಪೂರ್ಣ ನಿಶ್ಚಯವಿರಬೇಕು. ಸಫಲತೆ ಮತ್ತು ಸಮಸ್ಯೆ ಎರಡೂ ಪ್ರಕಾರದ ಮಾತು ಡ್ರಾಮಾದಲ್ಲಿ ಬರುತ್ತವೆ. ಆದರೆ ಸಮಸ್ಯೆಯ ಸಮಯದಲ್ಲಿ ನಿಶ್ಚಯ ಬುದ್ಧಿಯ ಗುರುತಾಗಿದೆ ಸಮಾಧಾನ ಸ್ವರೂಪರಾಗಿರುವುದು. ಸಮಸ್ಯೆಯನ್ನು ಸೆಕೆಂಡ್ನಲ್ಲಿ ಸಮಾಧಾನ ಸ್ವರೂಪದ ಮೂಲಕ ಪರಿವರ್ತನೆ ಮಾಡಿಕೊಳ್ಳುವುದು ಸಮಸ್ಯೆಯ ಕೆಲಸವಾಗಿದೆ. ಬರುವುದು ನಿಶ್ಚಯ ಬುದ್ಧಿಯ ಆತ್ಮನ ಕೆಲಸವಾಗಿದೆ. ಸಮಾಧಾನ ಸ್ವರೂಪದಿಂದ ಪರಿವರ್ತನೆ ಮಾಡುವುದು. ಏಕೆ ತಾವು ಪ್ರತಿಯೊಬ್ಬ ಆತ್ಮನ ಬಗ್ಗೆ ಬ್ರಾಹ್ಮಣ ಜನ್ಮವನ್ನು ತೆಗೆದುಕೊಳ್ಳುತ್ತಲೇ ಚಾಲೆಂಜ್ ಮಾಡಿದ್ದೀರಿ. ಮಾಯಾಜೀತರಾಗುತ್ತೇವೆಂದು ಮಾಡಿದ್ದೀರಲ್ಲವೇ, ಅಥವಾ ಮರೆತು ಬಿಟ್ಟಿದ್ದೀರೋ ಅಂದಾಗ ಸಮಸ್ಯೆಯ ಸ್ವರೂಪ ಮಾಯೆಯ ಸ್ವರೂಪವಾಗಿದೆ. ಯಾವಾಗ ಚಾಲೆಂಜ್ ಮಾಡುತ್ತೀರೆಂದರೆ ಮಾಯೆಯು ಎದುರಿಸುವುದಕ್ಕೆ ಬರುತ್ತದೆಯಲ್ಲವೇ, ಅದು ಭಿನ್ನ ಭಿನ್ನ ಸಮಸ್ಯೆಯ ರೂಪದಲ್ಲಿ ನಿಮ್ಮ ಚಾಲೆಂಜನ್ನು ಪೂರ್ಣ ಮಾಡಲು ಬರುತ್ತದೆ. ತಾವು ನಿಶ್ಚಯ ಬುದ್ಧಿ ವಿಜಯೀ ಸ್ವರೂಪದಿಂದ ಪಾರು ಮಾಡಬೇಕು. ಏಕೆ ಇದು ಹೊಸದೇನಲ್ಲ, ನಥಿಂಗ್ ನ್ಯೂ. ಎಷ್ಟು ಬಾರಿ ವಿಜಯಿಗಳಾಗಿದ್ದೀರಿ. ಈಗ ಮೊದಲನೆಯ ಸಾರಿ ಸಂಗಮದಲ್ಲಿ ವಿಜಯಿಗಳಾಗಿದ್ದೀರೋ ಅಥವಾ ಅನೇಕ ಬಾರಿ ಆಗಿದ್ದೀರೋ, ಅದನ್ನು ರಿಪೀಟ್ ಮಾಡಿದ್ದೀರೋ. ಆದ್ದರಿಂದ ಸಮಸ್ಯೆ ನಿಮಗೇನೂ ಹೊಸದೇನಲ್ಲ. ನಥಿಂಗ್ ನ್ಯೂ. ಅನೇಕ ಬಾರಿ ವಿಜಯಿಗಳಾಗಿದ್ದೀರಿ, ಆಗುತ್ತಿದ್ದೀರಿ ಮತ್ತು ಮುಂದೆಯೂ ಸಹ ಆಗುತ್ತೀರಿ. ಇದಾಗಿದೆ ಡ್ರಾಮಾದ ಮೇಲೆ ನಿಶ್ಚಯ ಬುದ್ಧಿ ವಿಜಯಿ. ಉಳಿದದ್ದು ಬ್ರಾಹ್ಮಣ ಪರಿವಾರದಲ್ಲಿ ನಿಶ್ಚಯ. ಏಕೆ ಬ್ರಾಹ್ಮಣ ಪರಿವಾರದ ಅರ್ಥವೇ ಆಗಿದೆ ಸಂಘಟನೆ. ಚಿಕ್ಕ ಪರಿವಾರವಲ್ಲ, ಬ್ರಹ್ಮ ತಂದೆಯ ಬ್ರಾಹ್ಮಣ ಪರಿವಾರ ಎಲ್ಲ ಪರಿವಾರಕ್ಕಿಂತ ಶ್ರೇಷ್ಠ ಮತ್ತು ದೊಡ್ಡದಾಗಿದೆ. ಅಂದಾಗ ಪರಿವಾರದ ಮಧ್ಯದಲ್ಲಿ ಪರಿವಾರದ ಪ್ರೀತಿ ಮತ್ತು ಪ್ರೀತಿಯನ್ನು ನಿಭಾಯಿಸುವಂತಹ ವಿಜಯಿ. ಈ ರೀತಿಯೆಲ್ಲ ತಂದೆಯು ನನ್ನವರು, ನಾನು ಬಾಬಾನವನು. ಎಲ್ಲವೂ ಮುಗಿಯಿತು. ತಂದೆಯ ಜೊತೆ ಕೆಲಸವಿದೆ, ಆದರೆ ಪರಿವಾರದ ಜೊತೆ ಕೆಲಸವೇನಿದೆ. ಆದರೆ ಇದು ಸಹ ನಿಶ್ಚಯದ ವಿಶೇಷತೆಯಾಗಿದೆ. 4 ಮಾತಿನ ನಿಶ್ಚಯದಲ್ಲಿ ವಿಜಯದ ಅವಶ್ಯಕತೆ ಇದೆ. ಪರಿವಾರವೂ ಸಹ ಎಲ್ಲರನ್ನೂ ಕೆಲವು ಮಾತುಗಳಲ್ಲಿ ಶಕ್ತಿಶಾಲಿಗಳನ್ನಾಗಿ ಮಾಡುತ್ತದೆ. ಕೇವಲ ಪರಿವಾರದಲ್ಲಿ ಎಲ್ಲರೂ ತನ್ನ ತನ್ನ ಧಾರಣೆಯು ನಂಬರ್ ವಾರ್ ಧಾರಣಾ ಸ್ವರೂಪರಾಗಿದ್ದಾರೆ ಎಂಬ ಸ್ಮೃತಿ ಇರಲಿ. ವಿವಿಧತೆ ಇದೆ. ಇದರ ನೆನಪಾರ್ಥವಾಗಿ 108ರ ಮಾಲೆ ಇದೆ. ಯೋಚಿಸಿ, ಮೊದಲನೆಯ ನಂಬರ್ ಎಲ್ಲಿ, 108ನೇ ನಂಬರ್ ಎಲ್ಲಿ? ಈ ರೀತಿ ಏಕೆ ಆಯಿತು? ಎಲ್ಲರೂ ಮೊದಲನೇ ನಂಬರ್ ಏಕೆ ಆಗಲಿಲ್ಲ? 16,000 ಏಕೆ ಆದರೂ? ಕಾರಣ ವಿವಿಧ ಸಂಸ್ಕಾರವನ್ನು ತಿಳಿದು ಜ್ಞಾನಪೂರ್ಣರಾಗಿ ನಡೆಯಬೇಕು, ನಿಭಾಯಿಸುವುದು. ಇದೇ ಸಫಲತಾಪೂರ್ಣ ಸ್ಥಿತಿಯಾಗಿದೆ. ನಡೆಯಲೇಬೇಕಾಗುತ್ತದೆ. ಪರಿವಾರವನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತೀರಿ? ನಮ್ಮದು ಎಷ್ಟೊಂದು ದೊಡ್ಡ ಪರಿವಾರವಿದೆ ಎಂದು ನಶೆಯೂ ಸಹ ಇದೆಯಲ್ಲವೇ? ವಿಶಾಲ ಪರಿವಾರದಲ್ಲಿ ವಿಶಾಲ ಹೃದಯದಿಂದ ಪ್ರತಿಯೊಬ್ಬರ ಸಂಸ್ಕಾರವನ್ನು ತಿಳಿದು ನಡೆಯುವುದು, ನಿರ್ಮಾಣರಾಗಿ ನಡೆಯುವುದು, ಶುಭ ಭಾವನೆ ಶುಭ ಕಾಮನೆಯ ವೃತ್ತಿಯಿಂದ ನಡೆಯುವುದು. ಇದೇ ಪರಿವಾರದ ಮೇಲಿನ ನಿಶ್ಚಯ ಬುದ್ಧಿ ವಿಜಯದ ಗುರುತಾಗಿದೆ. ಅಂದಾಗ ಎಲ್ಲರೂ ವಿಜಯಿಗಳಾಗಿದ್ದೀರಲ್ಲವೇ? ಡಬಲ್ ವಿದೇಶಿಗಳು ವಿಜಯಿಯಾಗಿದ್ದೀರಾ? ಕೈ ಎಂತೂ ಬಹಳ ಚೆನ್ನಾಗಿ ಅಲುಗಾಡಿಸುತ್ತೀರಿ. ಬಹಳ ಒಳ್ಳೆಯದು. ಬಾಪ್ ದಾದಾರವರಿಗೆ ಖುಷಿ ಇದೆ.
ಒಳ್ಳೆಯದು. ಶಿಕ್ಷಕಿಯರು ವಿಜಯಿಗಳಾಗಿದ್ದೀರಾ ಅಥವಾ ಅಲ್ಪ ಸ್ವಲ್ಪ ಆಗುತ್ತದೆಯೋ ಏನು ಮಾಡಲಿ, ಇದಂತೂ ಇಲ್ಲವೇ? ಹೇಗೆ ಬದಲಾಗಿ ಹೀಗೆ ಶಬ್ದವನ್ನು ಉಪಯೋಗಿಸಿ ಹೇಗೆ ಮಾಡಲಿ ಅಲ್ಲ, ಹೀಗೆ ಮಾಡುವುದು. 21 ಜನ್ಮದ ಸಂಬಂಧ ಪರಿವಾರದ ಜೊತೆ ಇದೆ. ಆದ್ದರಿಂದ ಯಾರು ಪರಿವಾರದಲ್ಲಿ ಉತ್ತೀರ್ಣ ಪಾಸ್ ಆಗುತ್ತಾರೆ ಅವರು ಎಲ್ಲದರಲ್ಲೂ ಉತ್ತೀರ್ಣರಾಗುತ್ತಾರೆ. ಅಂದಾಗ 4 ಪ್ರಕಾರದ ನಿಶ್ಚಯವನ್ನು ಚೆಕ್ ಮಾಡಿಕೊಳ್ಳಿ. ಏಕೆಂದರೆ ಪ್ರಭು ಪ್ರಿಯರ ಜೊತೆಗೆ ಪರಿವಾರದ ಪ್ರಿಯರೂ ಆಗಬೇಕು. ಇದು ಅತಿ ಅವಶ್ಯಕತೆ ಇದೆ. ಅಂಕಗಳು ಈ 4 ಪ್ರಕಾರದ ನಿಶ್ಚಯ ಪರ್ಸೆಂಟೇಜ್ ಅನುಸಾರ ಸಿಗುತ್ತದೆ. ನಾನು ಬಾಬಾನವನು, ಬಾಬಾ ನನ್ನವರು ಆಯಿತು. ಈ ರೀತಿಯೆಲ್ಲ ನನ್ನ ಬಾಬಾ ಎಂದು ಬಹಳ ಚೆನ್ನಾಗಿ ಹೇಳುತ್ತೀರಿ ಮತ್ತು ಸದಾ ಈ ನಿಶ್ಚಯದಲ್ಲಿ ಅಟಲರವಾಗಿದ್ದೀರಿ. ಇದಕ್ಕಾಗಿ ಅಭಿನಂದನೆಗಳು. ಆದರೆ ಇನ್ನು 3 ಉಳಿದಿವೆ. ಟೀಚರ್ಸ್ 4 ಅವಶ್ಯಕತೆ ಇದೆಯೇ ಅಥವಾ 3 ಅವಶ್ಯಕತೆ ಇದೆ? ಒಂದಲ್ಲ, 4 ಪ್ರಕಾರದ ನಿಶ್ಚಯದ ಅವಶ್ಯಕತೆ ಇದೆ ಎಂದು ತಿಳಿಯುವವರು ಕೈಯನ್ನು ಎತ್ತಿ. ಎಲ್ಲರಿಗೂ 4 ಮಾತಿನ ಬಗ್ಗೆ ಇಷ್ಟವಿದೆಯೇ? ಯಾರಿಗೆ 3 ಮಾತಿನಲ್ಲಿ ನಿಶ್ಚಯವಿದೆ ಅವರು ಕೈಯನ್ನು ಎತ್ತಿ. ಯಾರೂ ಇಲ್ಲ. ನಿಭಾಯಿಸಲು ಕಷ್ಟವಾಗುವುದಿಲ್ಲವೇ? ಬಹಳ ಒಳ್ಳೆಯದು. ಒಂದು ವೇಳೆ ಮನಪೂರ್ವಕವಾಗಿ ಕೈಯನ್ನು ಎತ್ತಿದರೆ ಎಲ್ಲರೂ ಪಾಸ್ ಆಗಿದ್ದೀರಿ. ಒಳ್ಳೆಯದು. ನೋಡಿ, ಎಲ್ಲೆಲ್ಲಿಂದ ಮಧುಬನದಲ್ಲಿ ಭಿನ್ನ ಭಿನ್ನ ದೇಶದ ಕೊಂಬೆಗಳು ಮಧುಬನದಲ್ಲಿ ಒಂದು ವೃಕ್ಷವಾಗಿದ್ದೀರಿ. ಮಧುಬನದಲ್ಲಿ ನೆನಪಿರುತ್ತದೆಯೇ? ನಾನು ದೆಹಲಿಯವನು, ನಾನು ಕರ್ನಾಟಕದವನು, ನಾನು ಗುಜರಾತಿನವನು ಎಂದು ಮಧುಬನದಲ್ಲಿ ನೆನಪಿರುತ್ತದೆಯೇ? ಎಲ್ಲರೂ ಮಧುಬನ ನಿವಾಸಿಗಳೇ ಆಗಿದ್ದೀರಿ. ಅಂದಾಗ ಒಂದೇ ವೃಕ್ಷ ಆಯಿತಲ್ಲವೇ? ಈ ಸಮಯದಲ್ಲಿ ಎಲ್ಲರೂ ಏನೆಂದು ತಿಳಿದುಕೊಂಡಿದ್ದೀರಿ? ಮಧುಬನ ನಿವಾಸಿಗಳಾಗಿದ್ದೀರಿ ಅಥವಾ ತಮ್ಮ ತಮ್ಮ ದೇಶದ ನಿವಾಸಿಗಳಾಗಿದ್ದೀರಾ? ಮಧುಬನ ನಿವಾಸಿಗಳಾಗಿದ್ದೀರಾ? ಎಲ್ಲರೂ ಮಧುಬನ ನಿವಾಸಿಗಳೇ. ಬಹಳ ಒಳ್ಳೆಯದು. ಪ್ರತಿಯೊಬ್ಬ ಬ್ರಾಹ್ಮಣನ ಸ್ಥಿರವಾದ ವಿಳಾಸ ಮಧುಬನವೇ ಆಗಿದೆ. ತಮ್ಮ ಸ್ಥಿರವಾದ ವಿಳಾಸ ಯಾವುದಾಗಿದೆ? ಬಾಂಬೆಯಾಗಿದೆಯೇ? ದೆಹಲಿಯಾಗಿದೆಯೇ? ಪಂಜಾಬ್ ಆಗಿದೆಯೇ? ಮಧುಬನ ಸ್ಥಿರವಾದ ವಿಳಾಸವಾಗಿದೆ. ಎಲ್ಲರನ್ನೂ ಸೇವೆಗೋಸ್ಕರ ಸೇವಾ ಕೇಂದ್ರಗಳಿಗೆ ಕಳುಹಿಸಲಾಗಿದೆ. ಅದು ಸೇವಾ ಸ್ಥಾನವಾಗಿದೆ. ಮಧುಬನವು ತಮ್ಮ ಮನೆಯಾಗಿದೆ. ಕೊನೆಗೆ ಆಶ್ರಯ ಎಲ್ಲಿ ಸಿಗುತ್ತದೆ? ಮಧುಬನವೇ ಆಗಿದೆಯಲ್ಲವೇ? ಆದ್ದರಿಂದ ದೊಡ್ಡ ದೊಡ್ಡ ಸ್ಥಾನಗಳು ಮಾಡಲ್ಪಟ್ಟಿವೆ. ತಂದೆಯ ಸಮಾನರಾಗುವುದು ಎಲ್ಲರ ಲಕ್ಷ್ಯವಾಗಿದೆ. ಇಡೀ ದಿನ ಮನಸ್ಸಿನ ಡ್ರಿಲ್ಲನ್ನು ಮಾಡಬೇಕು. ಶರೀರದ ಡ್ರಿಲ್ ಮಾಡಿದಾಗ ಶಾರೀರಿಕ ಆರೋಗ್ಯವೂ ಸಿಗುತ್ತದೆ. ಏಕೆಂದರೆ ಇಂದಿನ ಔಷಧಿಗಳಿಗೆ ವ್ಯಾಯಾಮ ಅವಶ್ಯಕವಿದೆ. ಅದನ್ನು ಸಮಯದಲ್ಲಿ ವೇಗವಾಗಿ ಮಾಡಬೇಕು. ಸೇವೆಯ ಸಮಯದಲ್ಲಿ ವ್ಯಾಯಾಮ ಮಾಡಬಾರದು. ಬಾಕಿ ಸಮಯದಲ್ಲಿ ವ್ಯಾಯಾಮ ಮಾಡುವುದು ಒಳ್ಳೆಯದು. ಆದರೆ ಜೊತೆಗೆ ಮನಸ್ಸಿನ ವ್ಯಾಯಾಮವನ್ನು ಪದೇ ಪದೇ ಮಾಡಬೇಕು. ತಂದೆಯ ಸಮಾನ ಆಗಬೇಕಾದರೆ ಒಂದು ನಿರಾಕಾರ ಸ್ಥಿತಿ, ಮತ್ತೊಂದು ಅವ್ಯಕ್ತ ಫರಿಷ್ಠಾ ಸ್ಥಿತಿಯಾಗಿದೆ. ಅಂದಾಗ ಯಾವಾಗ ಸಮಯ ಸಿಗುತ್ತದೆ ಆಗ ಸೆಕೆಂಡಿನಲ್ಲಿ ತಂದೆಯ ಸಮಾನ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ತಂದೆಯ ಸಮಾನವಾಗಬೇಕಾದರೆ ನಿರಾಕಾರಿ ಸ್ಥಿತಿಯೇ ತಂದೆಯ ಸಮಾನವಾಗಿದೆ. ಕಾರ್ಯವನ್ನು ಮಾಡುತ್ತಾ ಫರಿಷ್ಠೆಗಳಾಗಿ ಕರ್ಮವನ್ನು ಮಾಡಿ. ಫರಿಷ್ಠಾ ಅರ್ಥಾತ್ ಡಬಲ್ ಲೈಟ್. ಕಾರ್ಯದ ಹೊರೆ ಇರುವುದಿಲ್ಲ. ಕಾರ್ಯದ ಹೊರೆಯು ಅವ್ಯಕ್ತ ಫರಿಷ್ಠೆಗಳಾಗಲು ಬಿಡುವುದಿಲ್ಲ. ಅಂದಾಗ ಮಧ್ಯದಲ್ಲಿ ನಿರಾಕಾರಿ ಮತ್ತು ಫರಿಷ್ಠಾ ಸ್ವರೂಪದ ಮನಸ್ಸಿನ ವ್ಯಾಯಾಮವನ್ನು ಮಾಡಿದಾಗ
ಸುಸ್ತಾಗುವುದಿಲ್ಲ. ಹೇಗೆ ಬ್ರಹ್ಮ ತಂದೆಯನ್ನು ಸಾಕಾರ ರೂಪದಲ್ಲಿ ಡಬಲ್ ಲೈಟ್ ಆಗಿ ನೋಡಿದ್ದೀರಿ, ಅವರಿಗೆ ಸೇವೆಯ ಹೊರೆ ಇರಲಿಲ್ಲ. ಅವ್ಯಕ್ತ ಫರಿಷ್ಠಾ ರೂಪ ಅಂದಾಗ ಸಹಜವಾಗಿ ತಂದೆಯ ಸಮಾನವಾದರೂ ಆತ್ಮವೂ ಸಹ ನಿರಾಕಾರಿಯಾಗಿದೆ ಮತ್ತು ಆತ್ಮ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತವಾದಾಗ ನಿರಾಕಾರ ತಂದೆಯ ನೆನಪು ಸಹಜವಾಗಿ ಸಮಾನ ಮಾಡುತ್ತದೆ. ಈಗೀಗ 1 ಸೆಕೆಂಡಿನಲ್ಲಿ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗುತ್ತೀರಾ? ಆಗುತ್ತದೆಯೇ? ಬಾಪ್ತಾದ ಡ್ರಿಲ್ ಮಾಡಿಸಿದರು. ಈ ಅಭ್ಯಾಸ ಮತ್ತು ಗಮನ ನಡೆಯುತ್ತಾ ತಿರುಗಾಡುತ್ತಾ ಕರ್ಮ ಮಾಡುತ್ತಾ ಮಧ್ಯ ಮಧ್ಯದಲ್ಲಿ ಮಾಡುತ್ತಿರಬೇಕು. ಆಗ ಈ ಅಭ್ಯಾಸ ಮನಸಾ ಸೇವೆಯನ್ನು ಮಾಡುವುದರಲ್ಲಿ ಸಹಯೋಗವನ್ನು ಕೊಡುತ್ತದೆ ಮತ್ತು ಶಕ್ತಿಶಾಲಿ ಯೋಗದ ಸ್ಥಿತಿಯಲ್ಲಿರಲು ಬಹಳ ಸಹಯೋಗ ಸಿಗುತ್ತದೆ. ಒಳ್ಳೆಯದು. ಡಬಲ್ ವಿದೇಶಿಗಳೊಂದಿಗೆ ನೋಡಿ. ಡಬಲ್ ವಿದೇಶಿಗಳಿಗೆ ಈ ಸೀಸನ್ನಲ್ಲಿ ಕಾರಣವಾಗಿಯೋ ಅಥವಾ ಅಕಾರಣವಾಗಿಯೋ ಎಲ್ಲ ಗ್ರೂಪ್ನಲ್ಲಿಯೂ ಅವಕಾಶ ಸಿಕ್ಕಿದೆ. ಪ್ರತಿಯೊಂದು ಗ್ರೂಪ್ನಲ್ಲೂ ಸಹ ಬರುವುದಕ್ಕೆ ಸ್ವತಂತ್ರತೆ ಇದೆ ಅಂದಾಗ ಇದು ಭಾಗ್ಯವಲ್ಲವೇ? ಬಾಪ್ತಾದ ನೋಡುತ್ತಿದ್ದಾರೆ. ಈ ಗ್ರೂಪ್ನಲ್ಲಿಯೂ ಸಹ ಕೆಲವರು ಮೊದಲನೆಯ ಬಾರಿ ಬಂದಿದ್ದಾರೆ, ಕೆಲವರು ಮುಂಚೆಯೇ ಬಂದಿದ್ದಾರೆ. ಬಾಪ್ತಾದಾರವರ ದೃಷ್ಟಿ ಎಲ್ಲ ವಿದೇಶಿಗಳ ಮೇಲಿದೆ. ನಿಮಗೆ ಎಷ್ಟು ತಂದೆಯ ಮೇಲೆ ಪ್ರೀತಿ ಇದೆ? ನಿಮಗಿಂತಲೂ ಪದಮಾ ಗುಣದಷ್ಟು ತಂದೆಗೆ ಪ್ರೀತಿ ಇದೆ. ಸರಿಯಾಗಿದೆಯಲ್ಲವೇ? ಪದಮಾ ಗುಣವಾಗಿದೆಯೇ? ನಿಮ್ಮದೂ ಪ್ರೀತಿ ಇದೆ. ನಿಮ್ಮ ಪ್ರೀತಿ ಮನಸ್ಸಿನ ಪ್ರೀತಿಯಾಗಿದೆ. ಆದ್ದರಿಂದ ಬಂದು ತಲುಪಿದ್ದೀರಿ. ಡಬಲ್ ವಿದೇಶಿಗಳು ಈ ಬ್ರಾಹ್ಮಣ ಪರಿವಾರದ ಶೃಂಗಾರವಾಗಿದ್ದಾರೆ. ವಿಶೇಷವಾಗಿ ಶೃಂಗಾರವಾಗಿದ್ದೀರಿ. ಪ್ರತಿಯೊಂದು ದೇಶವನ್ನು ಬಾಪ್ತಾದ ನೋಡುತ್ತಿದ್ದಾರೆ. ನೆನಪಿನಲ್ಲಿ ಕುಳಿತಿದ್ದಾರೆ. ಕೇಳುತ್ತಿದ್ದರೂ ನೆನಪಿನಲ್ಲಿಯೂ ಕುಳಿತುಕೊಂಡಿದ್ದಾರೆ. ಬಹಳ ಒಳ್ಳೆಯದು. ಶಿಕ್ಷಕಿಯರ ಗುಂಪು ಬಹಳ ದೊಡ್ಡದಿದೆ. ಬಾಪ್ತಾದ ಶಿಕ್ಷಕಿಯರಿಗೆ ಒಂದು ಬಿರುದನ್ನು ಕೊಡುತ್ತಾರೆ. ಅದು ಯಾವ ಬಿರುದಾಗಿದೆ? ಸ್ನೇಹಿತರಂತೂ ಎಲ್ಲರೂ ಆಗಿದ್ದೀರಿ. ಡಬಲ್ ವಿದೇಶಿಗಳಂತೂ ಮೊದಲೇ ಸ್ನೇಹಿಗಳಾಗಿದ್ದಾರೆ. ಅವರಿಗೆ ಸ್ನೇಹಿತನ ಸಂಬಂಧ ಇಷ್ಟವಾಗುತ್ತದೆ. ಶಿಕ್ಷಕಿಯರಿಗೆ ಬಾಪ್ತಾದ ಯಾರು ಯೋಗ್ಯವಾದ ಶಿಕ್ಷಕಿಯರಾಗಿದ್ದಾರೆ ಎಲ್ಲರಿಗೂ ಸಹ ಅಲ್ಲ. ಯಾರು ಯೋಗ್ಯವಾಗಿದ್ದಾರೆ ಅವರಿಗೆ ಬಾಪ್ತಾದ ಹೇಳುತ್ತಾರೆ, ಇವರು ಗುರು ಸಹೋದರ ಆಗಿದ್ದಾರೆ. ಹೇಗೆ ದೊಡ್ಡ ಮಕ್ಕಳು ತಂದೆಯ ಸಮಾನವಾಗುತ್ತಾರಲ್ಲವೇ, ಹಾಗೆಯೇ ಶಿಕ್ಷಕಿಯರೂ ಸಹ ಗುರು ಸಹೋದರ ಆಗಿದ್ದಾರೆ. ಏಕೆಂದರೆ ಸದಾ ತಂದೆಯ ಸೇವೆಯಲ್ಲಿ ನಿಮಿತ್ತರಾಗಿರುತ್ತಾರೆ. ತಂದೆಯ ಸಮಾನ ಸೇವಾದಾರಿಯಾಗಿದ್ದಾರೆ. ನೋಡಿ, ಶಿಕ್ಷಕಿಯರಿಗೆ ತಂದೆಯ ಸಿಂಹಾಸನ ಮುರುಳಿಯನ್ನು ನುಡಿಸಲು ಸಿಗುತ್ತದೆ. ಗುರುವಿನ ಗದ್ದಿಯು ಸಿಕ್ಕಿದೆಯಲ್ಲವೇ? ಆದ್ದರಿಂದ ಶಿಕ್ಷಕಿ ಅರ್ಥಾತ್ ನಿರಂತರ ಸೇವಾದಾರಿಗಳಾಗಿದ್ದಾರೆ. ಅವರು ಮನಸ, ವಾಚ ಅಥವಾ ಸಂಬಂಧ ಸಂಪರ್ಕದ ಮುಖಾಂತರ ಕರ್ಮಣ ಸದಾ ಸೇವಾದಾರಿ. ಈ ರೀತಿಯಲ್ಲವೇ? ಆರಾಮ ಪ್ರಿಯರಾಗಬಾರದು. ಸೇವಾದಾರಿ ಸೇವೆ ಮತ್ತು ಸೇವೆ ಸರಿಯಾಗಿದೆಯಲ್ಲವೇ? ಒಳ್ಳೆಯದು. ಸೇವಾದಾರಿಗಳಲ್ಲಿ ದೆಹಲಿ ಆಗ್ರಾದ ಟರ್ನ್ ಆಗಿದೆ. ಆಗ್ರಾ ಜೊತೆಗಾರ ಆಗಿದೆ. ದೆಹಲಿಯ ಸೈನ್ಯ ಬಹಳ ದೊಡ್ಡದಾಗಿದೆ. ಒಳ್ಳೆಯದು. ದೆಹಲಿಯಲ್ಲಿ ಸ್ಥಾಪನೆಯ ತಳಪಾಯವನ್ನು ಹಾಕಲಾಗಿದೆ. ಬಹಳ ಒಳ್ಳೆಯದು. ಈಗ ತಂದೆಯ ಪ್ರತ್ಯಕ್ಷತೆಯನ್ನು ಮಾಡಲು ತಳಪಾಯ ಎಲ್ಲಿಂದ ಹಾಕಲಾಗಿದೆ? ದೆಹಲಿಯಿಂದಲೋ ಅಥವಾ ಮಹಾರಾಷ್ಟ್ರದಿಂದಲೋ, ಕರ್ನಾಟಕದಿಂದಲೋ ಅಥವಾ ಲಂಡನ್ನಿಂದಲೋ? ಎಲ್ಲಿಂದ ಆಗುತ್ತದೆ? ದೆಹಲಿಯಿಂದ ಆಗುತ್ತದೆಯೇ? ನಿರಂತರ ಸೇವೆ ಮತ್ತು ತಪಸ್ಸನ್ನು ಮಾಡಿ. ಸೇವೆ ಮತ್ತು ತಪಸ್ಸು ಈ ಎರಡರ ಬ್ಯಾಲೆನ್ಸ್ನಿಂದ ಆಗುತ್ತದೆ. ಹೇಗೆ ಸೇವೆಯ ಡೈಲಾಗ್ ಮಾಡಲಾಗಿದೆ, ಹಾಗೆಯೇ ದೆಹಲಿಯಲ್ಲಿ ತಪಸ್ಸಿನ ವರ್ಣನೆ ಮಾಡುವ ಡೈಲಾಗ್ ಮಾಡಿದಾಗ ದೆಹಲಿ ಎಂದು ಹೇಳಲಾಗುತ್ತದೆ. ಮನಸ್ಸು ತಂದೆಯದಾಗಿದೆ. ಆದರೆ ಕಾರ್ಯ ಮಾಡಿ ತೋರಿಸುವುದೇ ತಂದೆಯ ಮನಸ್ಸಿಗೆ ಪ್ರಿಯರಾಗುವುದಾಗಿದೆ. ಪಾಂಡವರು ಮಾಡಬೇಕಲ್ಲವೇ? ಮಾಡುತ್ತೀರಾ? ಅವಶ್ಯಕವಾಗಿ ಮಾಡುತ್ತೀರಾ? ಆ ರೀತಿ ತಪಸ್ಸನ್ನು ಮಾಡಬೇಕು.
ಹೇಗೆ ಎಲ್ಲ ಪತಂಗಗಳು ಬಾಬಾ ಬಾಬಾ ಎಂದು ಹೇಳುತ್ತಾ ದೆಹಲಿಯ ವಿಶೇಷ ಸ್ಥಾನಕ್ಕೆ ತಲುಪಬೇಕು. ಪತಂಗಗಳು ಬಾಬಾ ಬಾಬಾ ಎಂದು ಹೇಳುತ್ತಾ ಬರಬೇಕು. ಆಗ ಪ್ರತ್ಯಕ್ಷತೆ ಎಂದು ಹೇಳಲಾಗುತ್ತದೆ. ಅಂದಾಗ ಇದನ್ನು ಮಾಡಬೇಕು. ಮುಂದಿನ ವರ್ಷ ಈ ಡೈಲಾಗನ್ನು ಮಾಡಬೇಕು ಮತ್ತು ಎಷ್ಟು ಪತಂಗಗಳು ಬಾಬಾ ಬಾಬಾ ಎಂದು ಸ್ವಾಹ ಆದರೂ ಎನ್ನುವ ಫಲಿತಾಂಶ ತಿಳಿಸಬೇಕಾಗಿದೆ. ಸರಿಯಾಗಿದೆ ಎಲ್ಲವೇ? ಬಹಳ ಒಳ್ಳೆಯದು. ಮಾತೇರು ಸಹ ಅನೇಕರಿದ್ದಾರೆ. ಕುಮಾರ ಕುಮಾರಿಯರು, ಕುಮಾರ ಮತ್ತು ಕುಮಾರಿಯರು ಅರ್ಧ ಹಾಲ್ನಲ್ಲಿ ಕುಮಾರ ಕುಮಾರಿಯರೇ ಇದ್ದಾರೆ. ಶಭಾಷ್ ಕುಮಾರ ಕುಮಾರಿಯರೇ. ಕುಮಾರ ಕುಮಾರಿಯರು ಜ್ವಾಲಾರೂಪರಾಗಿ ಆತ್ಮಗಳನ್ನು ಪಾವನರನ್ನಾಗಿ ಮಾಡಬೇಕು. ಇಂದಿನ ಕುಮಾರ ಕುಮಾರಿಯರ ಮೇಲೆ ದಯೆ ಬರಬೇಕು. ಏಕೆಂದರೆ ಅವರು ಎಷ್ಟೊಂದು ಅಲೆದಾಡುತ್ತಿದ್ದಾರೆ. ಅಲೆದಾಡುತ್ತಿರುವಂತಹ ಸಂಬಂಧಿಗಳಿಗೆ ಮಾರ್ಗವನ್ನು ತೋರಿಸಬೇಕಾಗಿದೆ. ಒಳ್ಳೆಯದು. ಈ ಇಡೀ ವರ್ಷದಲ್ಲಿ ಯಾರೆಲ್ಲ ಕುಮಾರ ಕುಮಾರಿಯರು ಬಂದಿದ್ದೀರಿ, ನೀವು ಆತ್ಮಗಳನ್ನು ಎಷ್ಟು ತಮ್ಮ ಸಮಾನ ಮಾಡಿಕೊಂಡಿದ್ದೀರಿ. ಅವರು ಕೈಯನ್ನು ಎತ್ತಿ. ಯಾರು ಸೇವೆಯಲ್ಲಿ ತಮ್ಮ ಸಮಾನ ಮಾಡಿಕೊಂಡಿದ್ದೀರಿ ಅವರು ದೊಡ್ಡ ಕೈಯನ್ನು ಎತ್ತಬೇಕು. ಕುಮಾರಿಯರು ತಮ್ಮ ಸಮಾನ ಮಾಡಿಕೊಂಡಿದ್ದೀರಾ? ಒಳ್ಳೆಯ ಯೋಜನೆಯನ್ನು ಮಾಡುತ್ತಿದ್ದಾರೆ. ಹಾಸ್ಟೆಲ್ನಲ್ಲಿರುವಂಥವರು ಕೈಯನ್ನು ಎತ್ತಿ. ಈಗ ಸೇವೆಯ ಪ್ರತ್ಯಕ್ಷ ಪ್ರಮಾಣವನ್ನು ತಂದೆವಲ್ಲವೇ? ಅಂದಾಗ ಕುಮಾರ ಮತ್ತು ಕುಮಾರಿಯರು ಸೇವೆಯ ಪ್ರತ್ಯಕ್ಷ ಪ್ರಮಾಣವನ್ನು ತರಬೇಕು. ಸರಿ ಇದೆಯೇ? ದಾದಿಯವರ ಜೊತೆ ಎಲ್ಲರಿಗೂ ತಮ್ಮ ಜೊತೆ ಪ್ರೀತಿ ಇದೆ. ತಂದೆಗೂ ಸಹ ತಮ್ಮ ಮೇಲೆ ಪ್ರೀತಿ ಇದೆ. ರತನ್ ಮೋಹಿನಿ ದಾದಿಯವರ ಜೊತೆ ಸಹಯೋಗಿಗಳಾಗುವುದರಿಂದ ಬಹಳಷ್ಟು ಸೂಕ್ಷ್ಮವಾಗಿ ಪ್ರಾಪ್ತಿ ಆಗುತ್ತದೆ. ಅದೇ ರೀತಿಯಲ್ಲವೇ ಆದಿ ರತನ್ ಆಗಿದ್ದಾರೆ. ಆದಿ ರತ್ನ ಇಲ್ಲಿಯವರೆಗೂ ನಿಮಿತ್ತರಾಗಿದ್ದಾರೆ. ಒಳ್ಳೆಯದು. ವರದಾನ: ಎಲ್ಲವನ್ನು ನಿನ್ನದು ನಿನ್ನದು ಎಂದು ಮಾಡಿ ನನ್ನತನವನ್ನು ಅಂಶ ಮಾತ್ರವನ್ನೂ ಸಹ ಸಮಾಪ್ತಿ ಮಾಡುವಂತಹ ಡಬಲ್ ಲೈಟ್ ಭವ. ಯಾವುದೇ ಪ್ರಕಾರದ ನನ್ನತನ, ನನ್ನ ಸ್ವಭಾವ, ನನ್ನ ಸಂಸ್ಕಾರ, ನನ್ನ ಸ್ವಭಾವ ಯಾವುದೇ ಆಗಲಿ ನನ್ನದು ಎಂದಾಗ ಹೊರೆಯಾಗಿದೆ ಮತ್ತು ಹೊರೆಯುಳ್ಳವರು ಆರಲು ಸಾಧ್ಯವಿಲ್ಲ. ಈ ನನ್ನದು ನನ್ನದು ಎನ್ನುವುದೇ ಮೈಲಿಗೆ ಮಾಡುವಂತಹದ್ದು. ಆದ್ದರಿಂದ ಈಗ ನಿನ್ನದು ನಿನ್ನದು ಎಂದು ಹೇಳುತ್ತಾ ಸ್ವಚ್ಛ ಆಗಿ. ಫರಿಷ್ಠಾ ಎಂದರೇನೆ ನನ್ನತನ ಅಂಶ ಮಾತ್ರವೂ ಇಲ್ಲ. ಸಂಕಲ್ಪದಲ್ಲಿಯೂ ಸಹ ನನ್ನತನದ ಬಾಣ ಬಂದಲ್ಲಿ ತಿಳಿಯಿರಿ ಮೈಲಿಗೆ ಆಯಿತು ಎಂದು. ಆದ್ದರಿಂದ ಈ ಮೈಲಿಗೆ ತನದ ಹೊರೆಯನ್ನು ಸಮಾಪ್ತಿ ಮಾಡಿ ಡಬಲ್ ಲೈಟ್ ಆಗಿ. ಸ್ಲೋಗನ್: ಈ ಜಗತ್ತಿನ ಶೋಭೆ ಅವರೇ ಆಗಿದ್ದಾರೆ. ಯಾರು ಬಾಪ್ ದಾದಾರವರನ್ನು ತಮ್ಮ ಕಣ್ಣುಗಳಲ್ಲಿ ಸಮಾವೇಶ ಮಾಡಿಕೊಂಡಿರುತ್ತಾರೆ. ಒಳ್ಳೆಯದು. ಓಂ ಶಾಂತಿ.